ಬರುವ ದಿನಗಳಲ್ಲಿ ತುಂಬಿ ಹರಿಯವ ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡಿದೆವು. ಆದರೂ ಆ ಪ್ರಾರ್ಥನೆ ಇವತ್ತು ಸಫಲ ಆಗ್ಯದ. ಇಂಡಿ ತಾಲೂಕಿನ ಖೇಡಗಿ, ಬಿರಗಿ ಹಾಗೂ ಶಿವಪುರ ಸೇರಿದಂತೆ ವಿವಿಧ ಗ್ರಾಮಗಳ ನೂರಾರು ರೈತರು ಬತ್ತಿ ಹೋಗಿದ್ದ ಭೀಮಾ ನದಿಗೆ ಜೀವಕಳೆ ಬರಲೆಂದು ಜುಲೈ 18ರಂದು ರೋಡಗಿ ಗ್ರಾಮದಲ್ಲಿ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿಗಳ ಹಾಗೂ ಜೆಡಿಎಸ್ ಮುಖಂಡ ಬಿಡಿ ಪಾಟೀಲ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಿದ್ರು. ಇದರ ಜೊತೆಗೆ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ನದಿಗೆ ನೀರು ಹರಿಸುವಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮನವಿ ಸಲ್ಲಿಸಲಾಗಿತ್ತು. ರೈತರ ಪರವಾಗಿ ಬಿಡಿ ಪಾಟೀಲ್ ಅವರು ಸಹ ಮರುದಿನವೇ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ತುರ್ತು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದರು. ಈ ನಿರಂತರ ಪ್ರಯತ್ನಗಳ ಪ್ರತಿಫಲವಾಗಿ ಹಾಗೂ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಭೀಮಾ ನದಿಯು ಮತ್ತೆ ಉಕ್ಕಿ ಹರಿಯಲು ಪ್ರಾರಂಭಿಸಿದೆ. ಮಹಾರಾಷ್ಟ್ರದ ವೀರಭಟಕರ ಜಲಾಶಯದಿಂದ 40,000 ಕ್ಯೂಸೆಕ್ ಹಾಗೂ ಉಜನಿ ಜಲಾಶಯದಿಂದ 25,000 ಕ್ಯೂಸೆಕ್ ಸೇರಿದಂತೆ ಒಟ್ಟು 65,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದ್ದು, ಪಂಢರಾಪುರ ಹತ್ತಿರದ ಚಂದ್ರಭಾಗ ನದಿಯ ಮೂಲಕ ನಮ್ಮ ರಾಜ್ಯದ ಭೀಮಾ ನದಿ ಪಾತ್ರಕ್ಕೆ ತಲುಪಿದೆ. ನದಿಯಲ್ಲಿ ಪ್ರವಾಹ ಬರುವ ಸಾಧ್ಯತೆ ಇರುವುದರಿಂದ ನದಿ ತೀರದ ಜನರು ಮುನ್ನೆಚ್ಚರಿಕೆಯಿಂದ ಇರುವಂತೆ ಕಂದಾಯ ಉಪವಿಭಾಗ ಅಧಿಕಾರಿ ಚಿದಾನಂದ ಗುರುಸ್ವಾಮಿ, ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ ಹಾಗೂ ತಾಲೂಕ್ ಪಂಚಾಯತ್ ಇಒ ಮಹದೇವಪ್ಪ ಏವೂರವರು ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಶಿವಮೂರ್ತಿಗಳ ಮತ್ತು ನೇತೃತ್ವದಲ್ಲಿ ಪೂಜೆ ಮಾಡಿ ಭಾಗ್ಯನ ಇವತ್ತು ನಾವು ಬೇಡ್ಕೊಂಡೆವು. ಭೀಮಾ ತಾಯಿ ನಾವೇನು ಕೇಳಾಗತ್ತಿಲ್ಲ, ಈ ಭಾಗಕ್ಕೆ ಸಕಲ ಜೀವಾದಿಗಳು ಮಾನವರು ಹಿಡ್ಕೊಂಡು ಪ್ರಾಣಿ ಪಕ್ಷಿಗಳು ಕೂಡ ನೀರಿಲ್ಲದೆ ಇವತ್ತು ಹಕ್ಕಿ ಗುಬ್ಬಿಗಳು ಸದ್ಯಕ್ಕೆ ನೀರಿಲ್ಲ. ಅಂಥ ಒಂದು ಪರಿಸ್ಥಿತಿ ಒಳಗೆ ದನಕರುಗಳಿಗಿಲ್ಲ. ನಮ್ಮ ಮನುಷ್ಯರ ಮೂತಿಗಿಂತ ದನಕರುಗಳ ಪ್ರಾಣಿಗಳ ಮೂತಿಯ ನೋಡು ನಮಗೆ ಈ ಭಾಗಕ್ಕೆ ನೀರು ಹರಿಸುತ್ತಾಯಿ ಅದು ತಿಳ್ಕೊಂಡು ನಾವೆಲ್ಲ ಪೂಜೆ ಮಾಡಿದೆವು. ಪೂಜೆ ಮಾಡಿದ ರೂಪಲೇ ಇವತ್ತು ಆ ತಾಯಿ ನಮ್ಮ ಶಿವಮೂರ್ತಿಗಳ ಶಿವಲಿಂಗೇಶ್ವರ ಕಟಾಶೀರ್ವಾದದಿಂದ ಅವತ್ತೇ 3 ದಿನ ಮಳೆ ಚಲಾಯಿತು. 3 ದಿನ ಸಣ್ಣ ಮಳೆ ಚಲಾಯಿತು. ನಾವು ಬರಮುಂದು ನೋಡಿದೆವು, ಏನು ಬೆಳೆ ಕಾಣಿಸ್ತಿತ್ತಿಲ್ಲ. ಈಗ ಮಳ ಈಗ ಹತ್ತಿ ಸೂರ್ಯಪ್ಪನ ಅಂದ್ರೆ ಈ ದೇವರ ಸೃಷ್ಟಿಕರ್ತ ಭೀಮತ್ತ ಇವತ್ತು ಆ ದೇವರನ್ನ ನಮ್ಮ ಮುತ್ಯಾರ ಪೂಜೆಗೆ ಊರುಗಳ ಪೂಜೆಗೆ ಒಲ್ತು ಇವತ್ತು ನಮಗೆ ಮಳೆ ಕೊಟ್ಟ. ಆದ್ರೆ ಸ್ವಲ್ಪ ಕೊಟ್ಟ ಆದರೂ ಕೂಡ ಭೀಮತ್ತಾಯಿ ಒಡಲಲ್ಲಿ ಇವತ್ತು ನಮ್ಮನ್ನು ತುಂಬಿ ಹರಿದು ಇವತ್ತು ಸಂತೋಷದಾಯಕವಾಗಿರ್ತಕ್ಕಂಥ ನದಿಯು ಮತ್ತೆ ತನ್ನ ಗತವೈಭವದೊಂದಿಗೆ ಉಕ್ಕಿ ಹರಿಯುತ್ತಿರುವುದು ರೈತರಲ್ಲಿ ಅಪಾರ ಸಂತಸ ಮೂಡಿಸಿದೆ. ಇದರ ಅಂಗವಾಗಿ ರೋಡಗಿ ಗ್ರಾಮದಲ್ಲಿ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿಗಳು ಹಾಗೂ ಜೆಡಿಎಸ್ ಮುಖಂಡ ಬಿಡಿ ಪಾಟೀಲ್ ಅವರ ನೇತೃತ್ವದಲ್ಲಿ ಮಹಾತಾಯಿ ಭೀಮೆಗೆ ಸಂಪ್ರದಾಯಬದ್ಧವಾಗಿ ಬಾಗಿನ ಅರ್ಪಿಸಿ ವಿಶೇಷ ಪೂಜೆ ನೆರವೇರಿಸುವ ಮೂಲಕ ಕೃತಜ್ಞತೆ ಸಲ್ಲಿಸಲಾಯಿತು. ಈ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಂಕರಗೌಡ ಬಂಡಿ, ಡಾಕ್ಟರ್ ಹನುಮಂತ ಮಸಲಗಿ, ದುಂಡು ಬಿರದಾರ ಸೇರಿದಂತೆ ನೂರಾರು ರೈತರು ಹಾಗೂ ಸ್ಥಳೀಯ ಮುಖಂಡರು ಭಾಗವಹಿಸಿ ಭೀಮಾ ನದಿಯ ಪುನಶ್ಚೇತನವನ್ನು ಸಂಭ್ರಮಿಸಿದ್ದಾರೆ. ಇಲ್ಲಿ ನಾವೆಲ್ಲ ಪೂಜೆ ಕೈಂಕರ್ಯ ಮಾಡಿ ಭೀಮಾ ನದಿ ತಾಯಿಯಲ್ಲಿ ನಾವೆಲ್ಲ ಬೇಡ್ಕೊಂಡಿದ್ದೆವು. ಬರುವ ದಿನಗಳಲ್ಲಿ ತುಂಬಿ ಹರಿಯವ ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡಿದೆವು. ಆದರೂ ಆ ಪ್ರಾರ್ಥನೆ ಇವತ್ತು ಸಫಲ ಆಗ್ಯದ. ಆ ಸಫಲ ಆದ ಉದ್ದೇಶದಿಂದ ಇವತ್ತು ಭೀಮಾ ನದಿಗೆ ಒಂದು ಬಾಗಿನ ಅರ್ಪಿಸೋದು. ಯಾವುದೇ ಕಾರ್ಯ ನಡೆಯಬೇಕಾದರೆ ಒಂದು ತಾಯಿ ಗರ್ಭಿಣಿ ಆದಾಗ ಹಂಗೆ ಕುಬಸ ಕಾರ್ಯ ಮಾಡ್ತಾರೆ. ಇವತ್ತು ಭೀಮಾ ನದಿ ಇವತ್ತು ತುಂಬಿ ಹರಿದ ಅಂತೇಳಿ ನಾವೆಲ್ಲ ಇವತ್ತು ಬಾಗಿನ ಅರ್ಪಿಸುವ ಒಂದು ಸಮಯ ಇವತ್ತು. ನಮ್ಮನ್ನು ಅತಿ ಕಾಳಜಿ ಮಾಡಿ ನಮ್ಮೂರಿಗೆ ರೈತರಿಗೆ ಸುಖವಾಗಲೆಂದು ತಾವೇ ಬಂದು ನಮ್ಮ ಭೀಮಾ ತಾಯಿಯನ್ನು ಪೂಜಿಸಿ ಬೇಡ್ಕೊಂಡು ನಮ್ಮನ್ನು ಹರಿಸ್ಲಿಕ್ಕೆ ಬಂದಂಥ ಬಿ ಡಿ ಪಾಟೀಲ್ರಿಗೆ ತುಂಬ ಕೃತಜ್ಞತೆಗಳನ್ನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. 10 ದಿನದ ಮುಂದೆ ನೀರು ಬಂದವು ರೀ. 18ಕ್ಕೆ ಪೂಜೆ ಮಾಡಿದೆವು, 28ಕ್ಕೆ ನೀರು ಬಂದವು. ಅದಕ್ಕೆ ಎಲ್ಲರೂ ಗುಬ್ಬೇಡದವರು, ಅದ್ರ ಕೇಳಿದವರು, ಬಿಂಗಾರದವ್ರು ಹ್ಯಾಂಗೆ ಅರಿಯೋದು ವಿಚಿತ್ರ ಆಯ್ತು ಅಲ್ಲಕತ್ತರು. ಅದು ದೇವರ ಮಹಿಮಾ ನಮ್ಮ ಅಡುಗೆ ಸಾಧನಗಳದು ಒಂದು ಆಶೀರ್ವಾದ ಬಿ ಡಿ ಪಾಟೀಲ್ರ ಪೂಜೆಯಿಂದ ನಮ್ಮೆಲ್ಲ ರೈತರಿಗೆ ಭೀಮಾ ನದಿ ಉಕ್ಕಿ ಹಡ್ಲಿಕ್ಕತ್ತಾಳ. ಇದೇ ರೀತಿಯಾಗಿ ನಾವು 2 ಸಲ ನಮ್ಮ ರೋಡ್ಗಿ ಗ್ರಾಮದ ಶ್ರೀಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಗುರುಗಳಿಗೆ ಕೂಡ ಧನ್ಯವಾದಗಳು.
ಯಾಕಂದ್ರೆ ಭಾಳ ಮಂದಿ ಕೇಳಾಕತ್ತಿದ್ರು ನಮಗೆ ಈ ವಿಡಿಯೋನ ಮಾಡಿ ಬಿಟ್ಟ ನಂತರ ಮುತ್ತರ್ ಬದಲ್ದಾಗ ಎಲ್ಲರೂ ಕೇಳಾಕತ್ತಿದ್ರು ಯಾರೀ ಗುರುಗಳು ಪೂಜೆ ಮಾಡಿದ್ರು ನೀರು ಬಂದಾವಲ್ಲ ಅಂತ ಹೇಳಿ. ನಮ್ಮೂರ ಶ್ರೀಗಳ ಶಕ್ತಿನೇ ಅಂಥದ್ದೈತಿ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ.